ನಮ್ಮಪ್ಪ ಬೇಕುಪ್ಪ, ಅವನೊಬ್ಬ ಬೆಪ್ಪ. ಹುಟ್ಟಬಾರ್ದ್ರಿ, ಮನುಷ್ಯನಾಗ ಹುಟ್ಟಬಾರ್ದು. ಮನುಷ್ಯನಾಗ ಹುಟ್ಟಿದ್ರು ಬ್ರಾಹ್ಮಣನಾಗ ಹುಟ್ಟಬಾರ್ದು. ಹಾಳಾಗಿ ಹೋಗ್ಲಿ, ಬ್ರಾಹ್ಮಣನಾಗ ಹುಟ್ಟಿದ್ರು ಬಡ ಬ್ರಾಹ್ಮಣನಾಗ ಹುಟ್ಟಬಾರ್ದು. ಆಗೊಂದು ವೇಳೆ ಬಡ ಬ್ರಾಹ್ಮಣನಾದ್ರೂ ಮದುವೆ ಅಂತ ಇದೆಯಲ್ಲ ಅದನ್ನು ಮಾತ್ರ ಮಾಡ್ಕೋಬಾರ್ದು. ಮದುವೆ ಅದರಲ್ಲೂ 2 ಮದುವೆ ಮಾಡ್ಕೊಂಡ್ರೆ ಕಷ್ಟ ನೋಡೋಕೆ ಗೊತ್ತಿಲ್ಲ ನಿಮಗೆ. 2 ಕಾಟ 7 ತಿಂಗಳೇ ಕಾಟ ಅಂತ. ನಮ್ಮಮ್ಮ ಸುಮ್ಮನಿರಲಿಲ್ಲ, ವಂಶೋದ್ಧಾರಕ್ಕೆ ಮದುವೆ ಆಗಬೇಕು ಅಂತ ಹೇಳಿದ್ರು. ಅಮ್ಮ ಬೇಡ ಕಣಮ್ಮ ಅಂದೆ. ನಾನು ಆಂಜನೇಯ ದೇವಸ್ಥಾನ ಪೂಜೆ ಮಾಡ್ಕೊಂಡಿರ್ತೀನಿ ಅಂದೆ. ಆಯಿತು, 8 ವರ್ಷ ಆದರೂ ಅವಳ ಹೊಟ್ಟೆಲ್ಲ ಒಂದು ಯಜ್ಞದ ಬರೀನೂ ಇಲ್ಲ, ನೆಮ್ಮದಿ ಆಗಿದ್ದೆ. ಆಮೇಲೆ ಆಗಾಗಲ್ಲ ಕಣಪ್ಪ ಅಂತ ಹೇಳಿ ಇನ್ನೊಂದು ನಮ್ಮ ಸೋದರಿಕೆ ಇನ್ನೊಂದು ತಂದ್ಕೊಟ್ಟು ನೋಡ್ರಿ, ಅವಳು ಬರೋ ಕಾಲ್ಗುಣ. ಇವಳಿಗಾಲೇ 3 ತಿಂಗಳು, ಇವಳಿಗೆ 6 ತಿಂಗಳಾಗ, ಇವಳಿಗೆ 3 ತಿಂಗಳು. ಇಬ್ಬರು ಪೈಪಟ್ಟಿಗೆ ಬಿದ್ದಂಗೆ 6 6 12 ಏನ್ರಿ ಮಕ್ಕಳೇ ಇರೋದು. ಆಹಾ ಬರ್ತಾ ಇದ್ದಾರೆ, ಬನ್ನಿ ನೋಡಿ. ಇವ್ರು ನಮ್ಮ ಜ್ಯೇಷ್ಠ ಸುಕುಮಾರರು. ಸಮಾಧಾನ ನೋಡಕ್ ಮಾತ್ರ ಸುರದ್ರೂಪಿ. ಎದೆ ಸಿಡಿದ್ರು 3 ಅಕ್ಷರ ಇಲ್ಲ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ಬಿಡೋದ್ನ ನಾನು ಒಬ್ಬನೇ ಹೋಗ್ಬಾರ್ದು, ಗಂಟಿ ಬ್ರಾಹ್ಮಣ ಎಲ್ಲ ಇದೆ. ಬಾ, ಚೇಷ್ಟೆ ಎಲ್ಲ ಮಾಡಬಾರ್ದು.
ತಾಯಿ ಜಗಜ್ಜನನಿ, ಜಗಜ್ಜನ್ಮಾಂತರ ಕಾರಣ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯ ಕೊಟ್ಟು ಕರುಣಿಸಿ ಕಾಪಾಡು ತಾಯಿ, ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಬೇಕು. ಮಮ ಪ್ರಾಣಕ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರು. ನನಗೊದಗಿರುವ ಈ ಅಮಂಗಳದ ವಾರ್ತೆಯನ್ನು ಏಕೆ ತಿಳಿಸಲಿ? ಜಾನಕಿ, ಸೀತಾ, ಸ್ವಾಮಿ,
ಮನವನಿತಿ ಮುಡಿದ ಮಲ್ಲಿಗೆಯೋ ಧರಿಯನ್ನು ಧರಿಸಲವತರಿಸಿದ ದೀನಮಣಿಯೋ ರಾಮ ಸುವಿಚಾರಶೀಲಾ ನೀಲಕಂಠಳ ವಿಶಾಲ ಭಾಲ ನೋಡುವೆಯೇ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ ಸ್ವಾಮಿ ಸಖಿಯೇನೋ ಸಂತೋಷ ವಾಗಿದೆ ಸ್ವಾಮಿ ಸಖಿಯೇನೋ
ಇದೇನಿದು ಸ್ವಾಮಿ? ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ? ಅರಳಿದ ಕೆಂದಾಮರಿಯಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಎಂದು ಈ ರೀತಿ ಬಾಡಿ ಕಳೆಗುಂದಿರುವುದಲ್ಲ, ಕಾರಣವೇನು? ನನ್ನ ಮೇಲೆಯಲ್ಲಿ ತಿಳಿಸಬಾರದೆ? ಏನೆಂದು ಹೇಳಲಿ? ಮಾತನಾಡಿ ಸ್ವಾಮಿ. ಲೋಲನೆ ನೀ ಚಿಂತೆಯ
ಏನಾಯ್ತು? ಏಕೆ ಹೀಗೆ ಮೌನವಾಗಿರುವಿರಿ? ನನ್ನ ಬಳಿಯಲ್ಲಿ ತಿಳಿಸಬಾರದೆ ಪ್ರಾಣೇಶ್ವರ? ಏನೆಂದು ಹೇಳಲಿ ಸೀತಾ, ಏನೆಂದು ದಶರಥ ತಾನು ಸುತ ಭರತ ನಿಜ ರಾಜವನ್ನು ದಶರಥ ತಾನು ಸುತ ಭರತ ನಿಜ ರಾಜವನ್ನು ಅತಿಶಯ ಜನಕನು ಎನ್ನನ್ನು ಜನಕನು ಎನ್ನನ್ನು ವನಕ್ಕೆ ಹೋಗೆಂದನು ಜನಕನು ಎನ್ನನ್ನು ವನಕ್ಕೆ ಹೋಗೆಂದನು ಜನಕ ಏನೆಂದು ಹೇಳಲಿ ಸೀತಾ, ಏನೆಂದು ಹೇಳಲಿ? ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ಚಿಕ್ಕಮ್ಮನವರಾದ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದಾರೆ. ಆ ವರಗಳನ್ನ ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಮೊದಲನೇ ವರಕ್ಕೆ ತನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಇನ್ನು ಎರಡನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಹೇಳಿಕೊಂಡಿದ್ದಾರೆ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವ ತನಕ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿ ಆದರೂ ಇರು, ಅಥವಾ ನಿಮ್ಮ ಜನಕನ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನ
ಬಹುಬೇಗ ಮುಗಿಸಿಕೊಂಡು ಬಂದು ಬಿಡುತ್ತೇನೆ. ಇದೇನು ಹೇಳುತ್ತಿರುವಿರಿ ಸ್ವಾಮಿ? ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಸಹ ನಿಮ್ಮೊಂದಿಗೆ ಬರುತ್ತೇನೆ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಪ್ರಾಣೇಶ್ವರ. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ, ನಿನಗಲ್ಲ. ನೀನು ಸುಮಕೋಮಲಿ. ಅರಣ್ಯದಲ್ಲಿ ಕಲ್ಲು ಮುಳ್ಳುಗಳನ್ನು ತುಣಿಯುತ್ತಾ ಕಷ್ಟಪಡುವುದನ್ನ ಈ ನನ್ನ ಕಣ್ಗಳಿಂದ ನೋಡಲು ಸಾಧ್ಯವಿಲ್ಲ ಸೀತಾ, ಸಾಧ್ಯವಿಲ್ಲ. ಆದ್ದರಿಂದ 14 ವರ್ಷಗಳ ವನವಾಸವನ್ನ 14 ದಿನಗಳಂತೆ ಬಹುಬೇಗ ಕಳೆದು ಬಂದುಬಿಡುತ್ತೇನೆ. ನನ್ನನ್ನು ಹೇಳ್ಕೊಡು ಸೀತಾ, ನನ್ನನ್ನು ಹೇಳ್ಕೊಡು. ಏ ವಿಧಿ, ನಿನ್ನಲ್ಲಿ ಅದೆಷ್ಟು ವಂಚನೆ ಇರುವುದು. ನಾನು ನಿನಗೆ ಮಾಡಿರುವ ದ್ರೋಹವಾದರೂ ಏನು? ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮನ್ನಗಲಿ ಅರಿಕ್ಷಣವೂ ನಾನು ಜೀವಿಸಿರಲಾರೆ. ಕಾಡಿನಲ್ಲಿ ಎಂತಹ ಕಷ್ಟಗಳು ಬಂದರೂ ನಾನು ನಿಮ್ಮನ್ನೇ ಅನುಸರಿಸಿಕೊಂಡು ಹೋಗುತ್ತೇನೆ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮನ್ನೇ ಹಿಂಬಾಲಿಸಿಕೊಂಡು ಬರುತ್ತೇನೆ. ಆದರೆ ನೀವಿಲ್ಲದೆ ಅರಿಕ್ಷಣವೂ ನಾನು ಜೀವಿಸಿರಲಾರೆ. ಒಂದು ವೇಳೆ ನೀವೇನಾದರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ. ಬೇಡ ಸೀತಾ, ವಿಧಿ ಇಚ್ಛೆ ಇದ್ದಂತಾಗಲಿ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಬರೋಣ. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮಾತೆಯವರಿಗೆ ಪ್ರಣಾಮಗಳು. ಮೈದುನ, ನಿಮಗೆ ಮಂಗಳವಾಗಲಿ. ಇದೇನಣ್ಣ, ಈ ದಿನ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದೆಲ್ಲರೂ ಸಂತೋಷಭರಿತರಾಗಿರುವಾಗ ನೀವು ಖಿನ್ನ ಮನಸ್ಕರಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರುವುದೇ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ಅಗ್ರಜ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದ್ದರೂ ಸಹ ಇಂದಿನಿಂದ ನಾನು ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಅಗ್ರಜ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಚಿಕ್ಕಮ್ಮನವರಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನ ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಅಗ್ರಜ? ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಗ್ರಜ, ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಅಣ್ಣ, ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಕೂಡದು ಅಗ್ರಜ, ಕೂಡದು. ಜಡತನವನು ಏನ ಬೇಡ್ದೆ ಅಣ್ಣನೇನು ಈನ ಮಾತನು, ಏನ ಬೇಡ್ದೆ ಅಣ್ಣನೇನು ಈನ ಮಾತನು. ಅಗ್ರಜ, ಸುಂದರಿ ಕೈಗೆ ಎಂದು ತಾನು ತಿಳಿಯುತ್ತ, ಅಗ್ರಜ, ಸುಂದರಿ ಕೈಗೆ ಎಂದು ತಾನು ತಿಳಿಯುತ್ತ ತಂದ ಬೇಳೆ ನಿಜ ವಚನ, ತಂದ ಬೇಳೆ ನಿಜ ವಚನ, ತಂದ ಬೇಳೆ ನಿಜ ವಚನ. ಅಗ್ರಜ, ತಂದ ಬೇಳೆ ನಿಜ ವಚನ ಅಂದವಾದುದೆ. ಅಗ್ರಜ, ಏನ ಬೇಳೆ ಅಣ್ಣ ನೀನು ಈನ ಮಾತನು, ಈನ ಮಾತನು, ಈನ ಮಾತನು. ಕೂಡದು ಅಗ್ರಜ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆಯಿಲ್ಲದೆ ವಾಗ್ದಾನವಿಟ್ಟ ಆ ವೃದ್ಧ ತಂದೆ ಮಾತುಗಳನ್ನು ನೀನು ನಡೆಸಲೇ ಕೂಡದು.
ಅಗ್ರಜ, ಲಕ್ಷ್ಮಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಹಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವಣ್ಣ? ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ತಂದೆಯಾಗಲಿ ಗುರು ಆಗಲಿ ಶಿಕ್ಷಾರ್ಹ ಎಂದು ಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಯ ಮಾತಿಗೆ ಮನಸ್ಸೋತು ಜ್ಯೇಷ್ಠ ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸಿರುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣ ದಂಡಂ ಎಂಬ ಹಾರ್ಯೋಕ್ತಿಯಂತೆ ಅಗ್ರಜ, ನೀನು ತಂದೆಯ ಮಾತುಗಳನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನನಗೀಗಲೇ ಆಜ್ಞೆಯನ್ನು ಕೊಡು. ಕುಲ ಜ್ಯೇಷ್ಠನು ಧರ್ಮಾತ್ಮನು ಆದ ನಿನ್ನ ಮೇಲಿನ ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ರಾಜ್ಯ ನೀತಿ ಧರ್ಮಗಳನ್ನು ಉಲ್ಲಂಘಿಸಿ ತನ್ನ ರಾಜ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಗೆ ನಾಲಿಗೆ ನೀಗಲೇ ಸೀಳಿ ಬಿಡುವನು. ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾ ಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೆ. ನಾನು ಬರುವ ತನಕ ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾದ. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ಸರಿಯೇ ಅಣ್ಣ, ಸರಿಯೇ ಅಣ್ಣ, ಮಾಡ ತೊರೆಯುವುದು ದೊರೆಯೇ ಅಣ್ಣ. ಹಗಲಿರುಳು ಪರಿತಪಿಪ ಅಣ್ಣ, ಹಗಲಿರುಳು ಪರಿತಪಿಪ ಪುರದ ಜನರ ತೊರೆ ಹೋಗೋ ಸರಿಯೇ ಅಣ್ಣ. ರವಿಯಿಲ್ಲದ ಗಗನ ಅಣ್ಣ, ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ತೆ ಈ ಅಯೋಧ್ಯೆಯ ಕಥನ. ರಾಮ 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 ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಒಂದು ಕ್ಷಣವೂ ಇರಲಾರೆನು ಅಣ್ಣ. ನನ್ನನ್ನು ನಿನ್ನ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗು ಅಣ್ಣ. ಲಕ್ಷ್ಮಣ, ಅಗ್ರಜ, ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆ ಮಾಡುತ್ತಾರೆ. ಅಗ್ರಜ, ಮಾತಾ ಪಿತ್ರ ಸೇವೆ ಮಾಡಲು ಭರತ ಶತ್ರುಘ್ನರಿರು ಮೇಲಾಗಿ ಕೈಕ ಮಾತ ಇರುವಾಗ ನಾನಿಲ್ಲಿದ್ದು ಫಲವೇನಣ್ಣ? ಅಣ್ಣ,
ನನ್ನನ್ನು ನಿನ್ನ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗು. ಒಂದು ವೇಳೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಇಲ್ಲಿಯೇ ಆತ್ಮಹತ್ಯೆ ಮಾಡಿಕೊಳ್ಳುವೆನೋ ಇದು ನಿನ್ನ ಪಾದದಾಣೆಗೂ ಸತ್ಯ. ಶಾಂತನಾಗು ಲಕ್ಷ್ಮಣ. ಇದೆಂತಹ ಉಭಯ ಸಂಕಟ. ಎಷ್ಟು ಬೇಡವೆಂದು ಹೇಳಿದರೂ ಜಾನಕಿಯು ನನ್ನನ್ನೇ ಹಿಂಬಾಲಿಸುತ್ತಿರುವೆ. ನೀನು ಸಹ ಆಟ ಸಾಧಿಸುತ್ತಿರುವೆ. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಆಗಲಿ ಬಾ ಅಣ್ಣ. ಬೇಡ ಕೈಕಾ, ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ನಿನ್ನ ಮಾತಿನಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ರಾಮನನ್ನು ವನವಾಸಕ್ಕೆ ಹೋಗಬೇಡವೆಂದು ನಗುಮುಖದಿಂದ ಹೇಳು ಕೈಕಾ. ಪ್ರಾಣೇಶ್ವರ, ಈ ನಿಮ್ಮ ರೋದನವನ್ನು ಮಾತ್ರ ನಾನು ಎಂದಿಗೂ ಕೇಳಲಾರನು. ನಡೆಸಿಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ? ಯುದ್ಧಕ್ಕೆ ಹೊರಟಿರೋ ನಮಗೆ ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ. ಅಯ್ಯೋ ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆಯೇ? ಇನ್ನು ರಾಮ ನಿನ್ನನ್ನು ಪಗಲಿ ನಾನು ಒಂದು ಕ್ಷಣವೂ ಬದುಕಲಾರೆ ಕುಮಾರ. ಇನ್ನು ಮುಂದೆ ರಾಮ ಎಂದು ಯಾರನ್ನು ಕರೆಯಲಿ ಕಂದ? ಕೈಕಾ ನೋಡು ಕೈಕಾ, ಈ ನನ್ನ ಮುದ್ದು ರಾಮನ ಮುಖವನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಈ ಮುಖವನ್ನು ನೋಡಿಯಾದರೂ ನಿನಗೆ ಕನಿಕರ ಬರಲಿಲ್ಲವೇ? ಅವನನ್ನು ವನವಾಸಕ್ಕೆ ಹೋಗೆಂದು ಹೇಳಬೇಡ ಕೈಕಾ. ಇದೋ ನಿನಗೆ ಕರ ಮುಗಿದು ಬೇಡಿಕೊಳ್ಳಬೇಡೋ. ಏನು ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಇದಾವ ಮಹಾ ಘನ ಕಾರ್ಯವೆಂದು ತಿಳಿದು ಇಷ್ಟೊಂದು ವ್ಯಸನಪಡುತ್ತಿರುವೆ. 14 ವರ್ಷಗಳ ಕಾಲ ವನವಾಸವನ್ನ 14 ದಿನಗಳಂತೆ ಕಳೆದು ಬರುತ್ತೇನೆ. ಈ ವ್ಯಸನವನ್ನು ಬಿಡಿ, ನಮಗೆ ವನವಾಸಕ್ಕೆ ಅನುಜ್ಞೆಯನ್ನು ಕೊಡಿ. ಮಾವನವರು, ನನ್ನ ಸ್ವಾಮಿಯೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಅಯ್ಯೋ, ನೀನು ಸಹ ವನವಾಸಕ್ಕೆ ಹೊರಟಿರುವ ತಾಯಿ, ಹೊರಟಿರುವ ಹೋಗಲಿ ಬಿಡಿ. ದೀರ್ಘ ಸುಮಂಗಲಿಯಾಗಿ ಬಾಳು ತಾಯಿ, ದೀರ್ಘ ಸುಮಂಗಲಿಯಾಗಿ ಬಾಳು. ಮುಂದೆ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ಒಂದು ದೇಹ, ಇನ್ನೊಂದು ಪ್ರತಿಯ ಪ್ರಾಣಾಹುತಿಗೆ, ಇನ್ನೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು. ಪ್ರಾಣೇಶ್ವರ, ದೇವತಾ ಹೃದಯ, ಇದು ದಾನವ ಹೃದಯ. ಪುಣ್ಯದ ಜಲ, ಪಾಪದ ಜಲ. ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಅಯ್ಯೋ ಲಕ್ಷ್ಮಣ, ಜನಕ, ನೀನು ಸಹ ಹೊರಟಿರುವೆ ಕಂದ. ಅವನು ಸಹ ಹೋಗಲಿ ಬಿಡಿ. ಲಕ್ಷ್ಮಣ, ನನ್ನದೊಂದು ಮಾತನ್ನು ನಡೆಸಿಕೊಡೆಯ ಕಂದ. ಕೇಳಿ ಜನಕ. ಶ್ರೀರಾಮಚಂದ್ರನನ್ನು ದಶರಂತನೆಂದು ತಿಳಿದು ಸೀತಾಮಾತೆಯನ್ನು ನಿನ್ನ ತಾಯಿ ಎಂದು ಭಾವಿಸಿ ಅವರ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಕುಮಾರ, ಅಗ್ರಜಾನಂದವನ್ನು ಪಡೆ. ಹಾಗೆ ಜನಕ. ಸುಮಂತ್ರ,
ಸುಮಂತ್ರ, ಮಹಾರಾಜ, ವನವಾಸಕ್ಕೆ ಹೊರಟಿರುವ ಶ್ರೀರಾಮನ ಹಿಂದೆ ಈ ಅಯೋಧ್ಯೆಯ ಸಕಲ ಸಂಪತ್ತು ಹೊರಡಲಿ. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞಾಪಿಸುವಂತಿದೆ, ಅದನ್ನು ಕೇಳಿಕೊಂಡೇ ಹೋಗು. ಸಕಲವು ರಾಮನ ಹಿಂದೆ ಹೋದರೆ ಕೆನೆಯನ್ನು ತೆಗೆದ ನಿಸ್ಸಾರವಾದ ಸಾಮ್ರಾಜ್ಯವನ್ನು ನನ್ನ ಮಗನಾಳಬೇಕೆ? ಕೂಡದು. ಅಯೋಧ್ಯೆಯ ಸಂಪತ್ತನ್ನೆಲ್ಲ ಇಲ್ಲಿಯೇ ಬಿಟ್ಟು ನಾನು ಕೊಡುವ ನಾರ್ಮುಡಿಗಳನ್ನು ಹುಟ್ಟು ಹೊರಡಬೇಕು. ಅಯ್ಯೋ ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆ ಕೊಡುವ ನಾರುಮುಡಿಯೇ ಮಹಾಶ್ರೇಷ್ಠ. ಕೊಡುತ್ತಾಯಿ, ಅದನ್ನೇ ರಕ್ಷಾ ಕವಚವೆಂದು ಭಾವಿಸಿ. ಲಕ್ಷ್ಮಣ, ನೀನು ಸಹ ನಿಮ್ಮಣ್ಣನನ್ನೇ ಹಿಂಬಾಲಿಸುತ್ತಿರುವೆಲ್ಲ, ಇದೋ ತೆಗೆದುಕೋ. ಸೀತಾ, ತೆಗೆದುಕೋ ನಾರ್ಮುಡಿಯನ್ನು. ಅಯ್ಯೋ, ನನ್ನ ಕಂದ ಮಗಳಿಗೆ ನಾರುಮಡಿಯೇ. ನೋಡಲಾರೆ ಕೈಕಾ, ನೋಡಲಾರೆ. ಜನಕ, ಕಳುಗಲಿ ಸುತರ ಎಂತು ಕಳುಗಲಿ. ಕಳುಗಲಿ ಸುತರ ಎಂತು ಕಳುಗಲಿ. ರಾಮಚಂದ್ರ, ಅಂತ ಕಾಡಿಗೆ ಸುತರ ಎಂತು ಕಾಳುಗಲಿ ಸುತರ. ಅಂತ ಕಾಡಿಗೆ ಎಂತು ಕಳುಗಲಿ ಸುತರ ಎಂತು ಕಳುಗಲಿ ಸುತರ. ಎಂತು ಕಳುಗಲಿ. ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಒಳಿದು ನಾ ಪ್ರೇಮ ಒಳಿದು ನಾ ಎಂತು ಕಳುಗಲಿ ಸುತರ ಎಂತು ಕಳುಗಲಿ
ಹೋದನು. ನನ್ನ ರಾಮನು ನನ್ನನ್ನು ತೊರೆದು ಹೋದನು. ರಾಮನು ತೊರೆದನೆ ಬರಿದಾಯಿತೆ ಹರಮನೆ. ಅಮನು ತೊರೆದನೆ ಬರಿದಾಯಿತೆ ಹರಮನೆ. ಹೇ ರಾಮಚಂದ್ರ, ಲಕ್ಷ್ಮಣ, ಸೀತಾ, ಮೋಹಕ ಮಡದಿಯ ಮಾತಿಗೆ ಮರುಳಾಗಿ ಮೋಹಕ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ಕಾಣೆತೋ. ಕಂದ
ರಾಮ ರಾಮ ಎಂಬ ನಾಮ ಸ್ಮರಣೆಯಲ್ಲ ಕಣ್ಣೀರ ಸುರಿಸುತ್ತ ಕೊರಗಿದೆ ನೋಕಲ್ಲ ಕಣ್ಣೀರ ಸುರಿಸುತ್ತ ಕೊರಗಿದೆ ನೋಕಲ್ಲ ತೋರೆದಾನೆ ಪ್ರಾಣೇಶ್ವರ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ತಂದೆಯ ಮರೆತನೆ ಅಯ್ಯೋ ರಾಮನು ತೋರೆದನೆ ಪರಿದಾಯಿತೆ ಅರಮನೆ ಪರಿದಾಯಿತೆ ಅರಮನೆ ಪರಿದಾಯಿತೆ ಅರಮನೆ ಹೋದನು ಹೋದನು ನನ್ನ ರಾಮನು ನನ್ನನ್ನು ತೊರೆದು ಹೊರಟೇ ಹೋದನು. ಕೈಕಾದೇವಿ ಹಾಕು ಕೇಕೆ, ಹಾಕು ನಿನ್ನ ಆನಂದದ ಕೇಕೆ. ನೋಡಲ್ಲಿ ನೋಡಲಿ ಶಿವನು ಶಿಶುವಾಗಿ ಹಾಡಾಡುತ್ತಿರುವನು ಆರ್ಯಾವರ್ತದ ಗರ್ತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕೊರೆದುಕೊಂಡ ಗರತಿಯ ಶಾಪದಿಂದ. ಸಾಲಿಗ್ರಾಮದ ಶಿಶುವಾಗಿ ಬಿದ್ದಿರುವನು ಮಹಾವಿಷ್ಣುವು ಮಹಾಗರತಿಯ ಶಾಪದಿಂದ, ಮಹಾಗರತಿಯ ಕರಕಮಲದಲ್ಲಿ. ಇಂತೆಸವ ಪೃಥ್ವಿಯ ಮೇಲೆ ನೀನು ಚಿಮ್ಮುತ್ತಿರುವೆ ಕತ್ತಲೆಯ ಮಸಿಯನ್ನ. ನಿನ್ನನ್ನು ಋತ ನಿನ್ನನ್ನು ಶಪಿಸಿ ಫಲವೇನು? ಇವೆಲ್ಲವೂ ನನ್ನ ಪ್ರಾರಬ್ಧದ ಕರ್ಮದ ಫಲ. ಅಥವಾ ನಾನು ಮಾಡಿದ ಅಪರಾಧವಾದರೂ ಏನು ದೇವ? ಓಹೋ ಓಹೋ, ಈಗ ನೆನಪಿಗೆ ಬಂದಿತು. ಶಬ್ದವೇದಿ ಎಂಬ ಮಹಾಭ್ಯಾಸದ ಶಬ್ದವೇದಿ ಎಂಬ ಬಾಣಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನ್ನು ಕೊಂದು ಪಡೆದ ಪ್ರಾರಬ್ಧದ ಕರ್ಮದ ಫಲ. ಪ್ರಾಣೇಶ್ವರ, ಏನಾದರೂ ಅಂದುಕೊಳ್ಳಿ, ಮೊದಲು ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋಗಿರುವರೋ ಇಲ್ಲವೋ ನೋಡಿಕೊಂಡು ಬರುವೆನು. ಒಂದು ಪುತ್ರ ಶೋಕದಿಂದ ಪರಿತಪಿಸುತ್ತ ಪ್ರಾಣ ಬಿಡು ಎಂದು ತಾಂಡವ ಮಹರ್ಷಿಗಳು ನನಗೆ ಶಾಪವಿತ್ತಿದ್ದರು. ಅದು ಈಗ ಬಂದೊದಗಿದೆ. ಈಗ ಅದು ಬಂದೊದಗಿದೆ. ಅದು ನನ್ನ ರಾಮನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿರುವನು. ಅವನ ಪಕ್ಕದಲ್ಲಿ ಸೀತಾ, ಲಕ್ಷ್ಮಣ, ಭರತ, ರಾಮಚಂದ್ರ. ಈ
ಪಾಪಿ ತಂದೆಯನ್ನು ಕ್ಷಮಿಸು ಕುಮಾರ, ಈ ಪಾಪಿ ತಂದೆಯನ್ನು ಕ್ಷಮಿಸು. ಹೇ ರಾಮ, ರಾಮಚಂದ್ರ, ಹೇ ರಾಘವ, ಹೇ ರಾಮಚಂದ್ರ. ಎಲ್ಲರೂ ಹೋದರು. ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಕು ಎಂದುಕೊಂಡೆನು. ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಎಲ್ಲರೂ ಹೋಗಲಿ, ನನ್ನ ಮಗನಾದ ಭರತನು ಮಾತ್ರ ಈ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣಕಾಂತ, ಹೇಳಿ ಸ್ವಾಮಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ.